ಚಲಿಸುತ್ತಿದ್ದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಏಕಾಏಕಿ ಟೈರ್ ಸ್ಫೋಟಗೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ರಸ್ತೆಯಲ್ಲಿ ನಡೆದಿದೆ. ಧಾರಾಕಾರ ಮಳೆ ನಡುವೆ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಯಾಣಿಕರ ಗಮನಕ್ಕೆ ಬರ್ತಿದ್ದಂತೆ ಪ್ರಯಾಣಿಕರು ಕೂಗಿಕೊಂಡಿದ್ದಾರೆ. ತಕ್ಷಣ ಚಾಲಕ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಸ್ನ ಟೈರ್ ಸ್ಫೋಟಗೊಂಡಿದೆ. ಕ್ಷಣಾರ್ಧದಲ್ಲಿ ಭಾರೀ ಅನಾಹುತ ತಪ್ಪಿದೆ. 25 ಜನರಿದ್ದ ಬಸ್ ಮುರುಡೇಶ್ವರದಿಂದ ಅಥಣಿ ಕಡೆಗೆ ತೆರಳ್ತಾ ಇತ್ತು. ಬಸ್ನ ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಪ್ರಯಾಣಿಕರು ಇದನ್ನ ಗಮನಿಸಿ ಕೂಗಿಕೊಂಡಿದ್ದಾರೆ. ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಸುತ್ತಿದ್ದಂತೆ ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಉರಿಯಲಾರಂಭಿಸಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಸರ್ ಸುಮಾರಿಗೆ ಅದು ಎಕ್ದಮ್ ಅದು ಇದು ಕೇಸ್ ಉಗಿಗೆ ಬರಕತ್ರಿ. ಎಲ್ಲಿ ಬ್ಯಾಕ್ ಸೈಡ್? ಬ್ಯಾಕ್ ಸೈಡ್ ರೀ. ಉಗಿಗೆ ಬರಕತ್ತರ ಸ್ವಲ್ಪ ಮುಂದೆ ಹಂಗೆ ಅದು ತಳಗಳು ನೋಡತ್ಲೆ ಅದು ಸ್ವಲ್ಪ ಸಣ್ಣಗೆ ಉರಿ ಹಚ್ಚಿದ್ರಿ. ಅದು ಉರಿ ಹತ್ತಾರ ಹಂಗೆ ಇಲ್ಲಿ ನೀರು ಇದ್ರಿ, ಹಂಗೆ ನೀರು ಮಾಡಿದ್ರೆ ಮತ್ತೆ ಅಗ್ನಿಶಾಮಕದವ್ರಿಗೆ ಫೋನ್ ಮಾಡಿದವ್ರಿ. ಮತ್ತು ಅವ್ರು ಬಂದು ಈಗೆಲ್ಲ ಇದು ಮಾಡಿ. ಪ್ರಯಾಣಿಕರು ಎಷ್ಟು ಜನ ಇದ್ರು? ಒಂದು 22 ಜನ ಇತ್ತು. ನಿಮ್ಗೆ ಅಲ್ಲಿ ಹೊಗೆ ಬರೋದು ಹೆಂಗೆ ಗೊತ್ತಾಯ್ತು ಸರ್? ಅದು ಗ್ಲಾಸ್ನಾಗ ಒಳಗೆ ಬಂತ್ರಿ ಸರ್. ಹೋಗಿ ತಳಗಳಿದೇವ್ರಿ ಸರ್. ಒಳಗೆ ನಾವು ಏನೋ ಲೈನರ್ ಹೀಟ್ ಆಗಿರ್ಬೋದು ಅಂತ ನಾವು ಇದು ಮಾಡಿದೇವ್ರಿ ಸರ್. ಹೀಟ್ ಆಗಿತ್ತು, ಅದಕ್ಕೆ ಬೆಂಕಿ ಕಾಣಿಸ್ತೀರಿ. ಮತ್ತೆ ಬೇಕಿತ್ತೊಂದು ಇಬ್ಬರು ನಾನು ಚಾಲಕರು ಇದು ಮಾಡಕತ್ತಿದ್ದೇವ್ರಿ. ಮಾಡಕ್ಕೆ ಮತ್ತೆ ಅಗ್ನಿಶಾಮಕದವರು ಫೋನ್ ಇಸ್ತಾರೆ. ಮತ್ತು ಅವ್ರು ಬಂದು ಯಾರಿಗೇನು ಸಮಸ್ಯೆ ಆಗಿದೆ? ಹಲೋ ಅಡ್ಜಸ್ಟ್ಮೆಂಟ್ ಒಂದು ಇಸ್ಪಾನ ಗೊತ್ತಾಗ್ತಲ್ಲ ಮತ್ತೆ